ಲೆಟ್ ಅಸ್ ಕಂಟಿನ್ಯೂ ಅವರ್ ಕ್ಲಾಸ್. ನೋಡಿ, ಈಗ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಎಕ್ಸಾಂಪಲ್ಸನ್ನು ನೋಡೋಣ. ಇದರಲ್ಲಿ ಏನಿದೆ, ಸೇಮ್ ಎಕ್ಸಾಂಪಲ್ ಆ್ಯಸ್ ವಿ ಹ್ಯಾವ್ ಡನ್ ಇನ್ ಅವರ್ ಪ್ರೀವಿಯಸ್ ಕ್ಲಾಸ್. ಆದರೆ ಇಲ್ಲಿ ನಮಗೆ ನೆನ್ಪಿಟ್ಕೊಳ್ಳಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತಕ್ಕಂಥ ಒಂದು ರಿಲೇಷನು, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್ ಅನ್ನೋದು ಒಂದು ರಿಲೇಷನು, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನೋಡಿ ಬಿ ಕ್ಯೂಬ್ ಅಂತ ಇದೆ. ಅಂದರೆ ದಾತ ಈಗ ಮೂರು ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇದು ಕೂಡ ನಮಗೆ ಆಬ್ವಿಯಸ್ಲಿ ಇದು ಯಾವುದು ಕೂಡ ಆಗಲ್ಲ, ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಅದನ್ನು ನಾವು ಎಕ್ಸಾಂಪಲ್ ಒಂದೊಂದು ಪೇರ್ ತೊಗೊಂಡು ತೋರಿಸ್ಬೇಕು. ಸೊ ಲಾಸ್ಟ್ ಎಕ್ಸಾಂಪಲಲ್ಲಿ ಯಾವ ಥರ ಮಾಡಿದ್ವಲ್ಲ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಅದೇ ಥರನೇ ಇದನ್ನು ಕೂಡ ಮಾಡೋಣ. ಸೊ ರಿಫ್ಲೆಕ್ಸಿವ್ಗೆ ನಾವು ಏನು ತೊಗೊಂಡಿದ್ವಿ ನೋಡಿ ಎಕ್ಸಾಂಪಲ್ ಯಾವ ಥರ ಒಂದು ತಗೊಳ್ಳೋಣ. ಸೊ ರಿಫ್ಲೆಕ್ಸಿವ್ಗೆ ಎನಿ ಎಲಿಮೆಂಟ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಆಗಿರಬೇಕು. ಇಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ರಿಫ್ಲೆಕ್ಸಿವ್ ಆಗುತ್ತೋ ಆಗಲ್ಲ ಚೆಕ್ ಮಾಡೋಕ್ಕೆ ಓಕೆ ಹಾಫ್ನೇ ತೊಗೊಂಡಿದ್ವಿ. ಓಕೆ, ಲೆಟ್ ಅಸ್ ಚೆಕ್ ದಿಸ್ ಪೇರ್ ಹಾಫ್. ನೋಡಿ, ಒಂದು ಹಾಫ್ ಲೆಸ್ ದ್ಯಾನ್ ನೋಡಿ ಮೂರಿದೆ ಗಾತ ಅಷ್ಟೇ. ಹಾಫ್ ಹೋಲ್ ಕ್ಯೂಬ್ ಅಂದರೆ 1/2 ಲೆಸ್ ದ್ಯಾನ್ 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 2 × 2 × 2 ಮಾಡಿ 8. ಇದಕ್ಕೆ ಸರಿನಾ ತಪ್ಪ? 1/2 ಅಂದರೆ 0.5, 1/8 ಅಂದರೆ ಎಷ್ಟಾಗುತ್ತೆ? 0.1. ನೋಡಿ 0.5 ಲೆಸ್ ದ್ಯಾನ್ 0.1 ಅಂತಿದೆ. ಇಟ್ ಈಸ್ ನಾಟ್ ಟ್ರೂ. therefore R is not ಏನಂತ ಬರೀಬೇಕು? ರಿಫ್ಲೆಕ್ಸಿವ್. ಅಂದರೆ ಇಲ್ಲಿ ಹಾಫ್ ಅಂತಕ್ಕಂಥದ್ದು ನಮ್ಮ ರಿಲೇಷನ್ನ ರೂಲನ್ನು ಫಾಲೋ ಮಾಡಲ್ಲ, ಅದಕ್ಕೆ ಇದನ್ನು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೀಬೇಕು. ಸೊ ಇದು ರಿಫ್ಲೆಕ್ಸಿವ್ ಆಗಲಿಲ್ಲ. ಸಿಮೆಟ್ರಿಕ್ ಆಗುತ್ತಾ? ಅದು ಕೂಡ ಆಗಲ್ಲ ಅಂತ ನಮಗೆ ಗೊತ್ತು, ಅದನ್ನು ಕೂಡ ಚೆಕ್ ಮಾಡೋಣ. ಸೊ ಸಿಮೆಟ್ರಿಕ್ಕಿಗೆ ನಾವೇನು ಮಾಡ್ತೀವಿ, ಎ ಬಿ ಅಂತಕ್ಕಂಥ ಪೇರು ಇದ್ದರೆ ಬಿ ಎ ಅಂತಕ್ಕಂಥ ಪೇರ್ ಇರಬೇಕು. ಆಗಬೇಕಂದ್ರೆ ಇದು ಆಗಿ ಇದಾಗಲಿಲ್ಲ ಅಂದರೆ ಸಿಮೆಟ್ರಿಕ್ ಆಗಲ್ಲ. ಅದನ್ನು ಚೆಕ್ ಮಾಡಬೇಕಷ್ಟೇ. ಸೊ ಜನರಲ್ ಪ್ರಾಪರ್ಟಿ ಬರ್ತಿರೋದು. ಸೊ ಯಾವ್ದಾದ್ರು ಒಂದು ಪೇರ್ ತಗೊಳ್ಳೋಣ. 1,3 ತಗೊಳ್ಳೋಣ. 1,3 ಅಂದರೆ ಏನು? 1 ಲೆಸ್ ದ್ಯಾನ್ ನೋಡಿ ಎ ಬಿ ಅಂದರೆ ಬಿ ಕ್ಯೂಬ್ 3 ಕ್ಯೂಬ್. ಸೊ 1 ಲೆಸ್ ದ್ಯಾನ್ 27. ಹೌದಾ? 3 × 3 × 3 ಏನಾಗುತ್ತೆ? 27 ಆಯಿತು. ಇದು ಕರೆಕ್ಟ್ ಇದೆ. 1 ಈಸ್ ಲೆಸ್ ದ್ಯಾನ್ 27. ಇವಾಗ ಕ್ರಮ ಚೇಂಜ್ ಮಾಡಿದ್ರೆ ಅಂದರೆ ಮಾಡೋದಂದ್ರೇನು? ಈಗ ಎ ಬಿ ಇದು ಬಿ ಆಗಬೇಕಲ್ಲ. 3,1 ಅಂದರೆ 3 ಫಸ್ಟ್ ಎಲಿಮೆಂಟ್ ಲೆಸ್ ದ್ಯಾನ್ ಎರಡನೇ ಎಲಿಮೆಂಟಿನ ಕ್ಯೂಬ್ ಅಂದರೆ 1 ಕ್ಯೂಬ್ ಅಂದರೆ 3 ಲೆಸ್ ದ್ಯಾನ್ 1 ಕ್ಯೂಬ್ ಅಂದರೆ 1 ಅಲ್ಲ. ನೋಡಿ, ಇದು ಟ್ರೂ ಅಲ್ಲ, ಬರೀಬೇಕಿದೆ. ಇಟ್ ಈಸ್ ನಾಟ್ ಟ್ರೂ. ಅಂದರೆ ಇದು ಸರಿಯಾಗುತ್ತೆ, ಬಟ್ 3,1 ಈಸ್ ನಾಟ್ ಟ್ರೂ. ಅಂದರೆ 1,3 ಬಿಲಾಂಗ್ಸ್ ಟು ಆರ್, ಬಟ್ 3,1 ಅನ್ನೋದು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಲ್ಲಿಗೆ ತೀರ್ಮಾನ ಏನಾಗಬೇಕು? ಆರ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಇದು ಸಿಮೆಟ್ರಿಕ್ ಕೂಡ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾವು ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಸೊ ಟ್ರಾನ್ಸಿಟಿವ್ಗೆ 2 ಪೇರ್ಸನ್ನು ತಗೋಬೇಕು. ಓಕೆ, ಇಲ್ಲೇ ಚೆಕ್ ಮಾಡೋಣ. ಓಕೆ, ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ಗೆ ಜನರಲ್ ಪ್ರಾಪರ್ಟಿ ಬರೆಯೋಣ. ಎ ಬಿ ಬಿಲಾಂಗ್ಸ್ ಟು ಆರ್ ಇರಬೇಕು, ಬಿ ಸಿ ಬಿಲಾಂಗ್ಸ್ ಟು ಆರ್ ಇದ್ದು, ಎ ಸಿ ಬಿಲಾಂಗ್ಸ್ ಟು ಆರ್ ಇದ್ದರೆ. ಓಕೆ, ನೋಡಿ ಈಗ ಈ ಪ್ರಾಪರ್ಟಿಯನ್ನು ಫಾಲೋ ಮಾಡ್ತಕ್ಕಂಥ ಪೇರನ್ನು ತಗೊಳ್ಳೋಣ. ಓಕೆ, ಲೆಟ್ ಅಸ್ ಕನ್ಸಿಡರ್ 10,3 ಒಂದು ತಗೊಳ್ಳೋಣ. 10 ಒಂದು ರಿಯಲ್ ನಂಬರು, 3 ಇನ್ನೊಂದು ರಿಯಲ್ ನಂಬರು. 10, 3 ಅಂತ ತೊಗೊಂಡಿನಿ ಪೇರ್. ಇಲ್ಲಿ ಬರ್ದ್ಬಿಡ್ತೀನಿ ಬಿಲಾಂಗ್ಸ್ ಟು ಆರ್ ಅಂತ, ಆಮೇಲೆ ಚೆಕ್ ಮಾಡೋಣ. ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಈಗ ಎರಡನೇ ಕ್ರಮದಲ್ಲಿ ನನಗಿರೋದು 3 ಅಲ್ಲ, ಸೊ 3 ತಗೋಬೇಕು. 3 ಇನ್ನೊಂದು ಯಾವ್ದಾದ್ರು ಒಂದು ತಗೋಣ. ಬಿಲಾಂಗ್ಸ್ ಟು ಆರ್. ಅದು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ಬೇರೆ ನಾವು ಚೇಂಜ್ ಮಾಡ್ಬೋದು ಪೇರ್ನ. ನೋಡಿ, ಈಗ ಇದು ಸ್ಯಾಟಿಸ್ಫೈ ಆಗುತ್ತಾ? 10 ಎ ಲೆಸ್ ದ್ಯಾನ್ ಬಿ ಕ್ಯೂಬ್ ಅಂದರೆ 3 ಕ್ಯೂಬ್ ಅಂದರೆ 10 ಲೆಸ್ ದ್ಯಾನ್ 27. ಓಕೆ, ಸರಿ ಆಯಿತು. 10 ಈಸ್ ಲೆಸ್ ದ್ಯಾನ್ 27. 10, 20 ಕಡಿಮೆ ಇದೆ. ಇದು ಫಾಲೋ ಮಾಡೋದು. ಸೊ ಈಗ ಇನ್ನೊಂದು ಪೇರ್ ನೋಡೋಣ. 3,2 ಅಂದರೆ 3 ಲೆಸ್ ದ್ಯಾನ್ ಎರಡನೇ ಎಲಿಮೆಂಟಿನ ಕ್ಯೂಬ್ ಅಂದರೆ 3 ಲೆಸ್ ದ್ಯಾನ್ 2 ಕ್ಯೂಬ್ ಅಂದರೆ ಎಷ್ಟು? 8. 2 × 2 × 2. ಅಲ್ಲಿಗೆ ಇದು ಕೂಡ ಸರಿ ಆಯಿತು. ಸೊ ಎ ಬಿ ಪೇರು ಬಿ ಸಿ ಪೇರು ಫಾಲೋ ಮಾಡ್ತು. ಈಗ ಫಸ್ಟ್ ಲಾಸ್ಟ್ ಅಟ್ಯಾಚ್ ಮಾಡಿ ಇದಕ್ಕೆ ಫಾಲೋ ಆಗುತ್ತಾ ನೋಡೋಣ. ಸೊ ಎ ಕಮ ಸಿ. ಸೊ ಎ ಕಮ ಸಿ ಅಂದರೆ ಯಾವುದು? 10, 2 ತಗೋಬೇಕಲ್ವಾ? ಅಂದರೆ 10 ಓಕೆ 10 ಲೆಸ್ ದ್ಯಾನ್ 2 ಕ್ಯೂಬ್
ಅಂದರೆ 10 ಲೆಸ್ ದ್ಯಾನ್ ನೋಡಿ 8. ಓಕೆ, 2 × 2 × 2 8. ಅಂದರೆ ಇದು ಟ್ರೂ ಆಗಲಿಲ್ಲ. ಇಟ್ ಈಸ್ ನಾಟ್ ಟ್ರೂ. ಅಂದರೆ ಇದು ಬಿಲಾಂಗ್ ಇದೆ, ಇದು ಬಿಲಾಂಗ್ ಇದೆ, ಬಟ್ 10, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಂದರೆ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ನೋಡಿ, ಇದು ಕೂಡ ಟ್ರಾನ್ಸಿಟಿವ್ ಆಗಲಿಲ್ಲ. ಸೊ ಇಲ್ಲಿ ನಮಗೆ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಸ್ಟಾರ್ಟಿಂಗ್ ಮಾಡಿದ್ವಲ್ಲ, ಆ ಎಕ್ಸಾಂಪಲ್ ಬಿಟ್ಟರೆ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಕ್ಯೂಬು, ಆಮೇಲೆ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್, ಎರಡೂ ಕೂಡ ಅವು ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗೋದಿಲ್ಲ. ಸೊ ಈ ಥರ ನೀವು ಪೇರ್ಸನ್ನು ಬರೆದು ನೀವು ಸೊಲ್ಯೂಷನನ್ನು ತೋರಿಸಿದ್ರೆ ಸೊ 3 ಮಾರ್ಕ್ಸ್ ನಮಗೆ ಪಾರ್ಟ್ ಬಿ ಯಲ್ಲಿ ಬರುತ್ತೆ. ಸೊ ಇದು 1 ಮಾರ್ಕ್ ಅಂತಲೂ ಕೂಡ ಟ್ರೀಟ್ ಮಾಡ್ಬೋದು, ಯಾವುದು ರಿಫ್ಲೆಕ್ಸಿವ್ ಆಗುತ್ತೆ, ಯಾವುದು ಸಿಮೆಟ್ರಿಕ್ ಆಗಲ್ಲ ಅಂತ. ಸೊ ಇದನ್ನು ಕೂಡ ನೀವು ನೋಟ್ ಮಾಡ್ತೀವಿ.